ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಮೇಷರಾಶಿಯವರ 2025 ವರ್ಷ ಹೇಗಿರುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ನಿಮ್ಮ ಜೀವನದಲ್ಲಿ ಈ ಒಂದು ವರ್ಷ ಏನಿರುತ್ತೆ ಇದು ಸಿಹಿ ಹಾಗೂ ಕಹಿ ಎರಡನ್ನು ಕೂಡ ತಂದು ಕೊಡುತ್ತೆ. ಈ ಒಂದು ವರ್ಷ ನೀವು ಬದಲಾವಣೆಗಳು ನಿಮ್ಮ ಜೀವನದ ಒಂದು ಬದಲಾವಣೆಗಳಾಗಿರಲಿ ಅಥವಾ ನಿಮ್ಮ ಸ್ವಂತ ಒಂದು ಬದಲಾವಣೆ, ಅಂದರೆ ನೀವು ಈ ವರ್ಷ ಯಾವ ರೀತಿ ಅಂದರೆ ಈ 2024ರಲ್ಲಿ ಯಾವ ರೀತಿ ಇದ್ದೀರಾ ಅದೇ ರೀತಿ 2025 ಮುಗಿಯೋಷ್ಟರಲ್ಲಿ ಇರೋದಿಲ್ಲ. ಅಂದರೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ಈ ಒಂದು ವರ್ಷ ನಿಮಗೆ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಈ ಒಂದು ವರ್ಷ ನೀವು ತುಂಬ ಒಂದು ತಾಳ್ಮೆಯನ್ನು ತಂದುಕೊಳ್ಬೇಕಾಗತ್ತೆ. ತುಂಬ ನಿಮ್ಮ ಪೇಷನ್ಸ್ ಟೆಸ್ಟ್ ಆಗುತ್ತೆ. ನಿಮ್ಮ ತಾಳ್ಮೆ ಅನ್ನೋದು ತುಂಬ ಟೆಸ್ಟ್ ಮಾಡ್ತಾರೆ ದೇವರು. ನೀವು ಅದನ್ನು ಯಾವ ರೀತಿ ತೊಗೊಳ್ತೀರಾ, ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ, ಅದ್ರ ಮೇಲೆ ನಿಮ್ಮ ಒಂದು ವರ್ಷ ಹೇಗಿರುತ್ತೆ ಅಥವಾ ಮುಂದಿನ ಜೀವನ ಹೇಗಿರುತ್ತೆ ಅದು ಎಲ್ಲ ಡಿಪೆಂಡ್ ಆಗುತ್ತೆ. ಹಾಗಾಗಿ ಪೇಷನ್ಸ್ ಅನ್ನೋದು ಒಂದು ಕೀ ಆಗಿರುತ್ತೆ ನಿಮಗೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ವಿಶೇಷವಾಗಿ ನಿಮ್ಮ ರಾಶಿಗೆ ಮಾರ್ಚ್ ನಂತರ ನಿಮಗೆ ಶನಿಯ ಒಂದು 7.5 ಕೂಡ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಈ ಒಂದು ಏಪ್ರಿಲ್, ಮೇ, ಜೂನ್ ಈ ಒಂದು ತಿಂಗಳಲ್ಲಿ ನಿಮಗೆ ಕೆಲಸಗಳು ಬದಲಾವಣೆಗಳು ಮಾಡ್ಕೊಳ್ಳುವಂಥ ಒಂದು ಇಚ್ಛೆ ಬರೋದಾಗಲಿ ಅಥವಾ ಕೆಲಸನ ಬಿಟ್ಟು ನಾನು ಬಿಸ್ನೆಸ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ಆಗಲಿ, ಇಂತಹ ಸಾಕಷ್ಟು ವಿಚಾರಗಳು ಅಥವಾ ಇಂತಹ ಸಾಕಷ್ಟು ಚಿಂತನೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಮನೆ ಚೇಂಜ್ ಮಾಡೋದಾಗಲಿ, ಅಂದರೆ ಈ ಒಂದು ಸ್ಟಾರ್ಟಿಂಗ್ ಫೇಸಲ್ಲಿ ಏನಾಗುತ್ತೆ ಅಂದರೆ ಶನಿಯ 7.5 ಬಂದಾಗ ನಿಮಗೆ ತುಂಬ ಚೇಂಜಸನ್ನು ಮಾಡಿಸುತ್ತೆ ಶನಿ. ಹಾಗಾಗಿ ನಿಮಗೆ ಆ ಚೇಂಜಸ್ ಒಳ್ಳೆಯದೋ ಇಲ್ವೋ ಅನ್ನೋದನ್ನ ಅನಲೈಸ್ ಮಾಡಿಕೊಂಡು ನೀವು ಚೇಂಜಸ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಸುಮ್ಮನೆ ಗೊತ್ತಿಲ್ಲದೆ ಏನೇನೋ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಸಾಕಷ್ಟು ತೊಂದರೆಗಳಾಗುತ್ತೆ. ವಿಶೇಷವಾಗಿ ನಾನು ಹೇಳಿದೆ ಪೇಷನ್ಸ್ ಸ್ವಲ್ಪ ಕಲೀರಿ. ಪೇಷನ್ಸ್ ಅನ್ನೋದು ನಿಮ್ಮ ತಲೆಯಲ್ಲಿ ಇರಲಿ ಅಂತ ನಾನು ಹೇಳಿದೆ. ಏನಕ್ಕೆ ಹೇಳಿದೆ ಅಂದರೆ ಇದಕ್ಕೆ ಶನಿ ಅನ್ನೋದು ಪೇಷನ್ಸ್ ಕಲಿಸ್ತಾನೆ ನಿಮಗೆ. ನಿಮ್ಮ ಹತ್ರ ಪೇಷನ್ಸ್ ಇಲ್ಲ, ನೀವೇನಾದರೂ ಅರ್ಜೆಂಟಲ್ಲೆಲ್ಲ ಮಾಡ್ತಿದ್ದೀರಾ ಅಂದರೆ ಪೇಷನ್ಸನ್ನು ಕಲಿಸ್ತಾನೆ ಶನಿ ಅಂತ ಒಂದು ಗ್ರಹ ಅಂತಲೇ ಹೇಳ್ಬೋದು. ಹಾಗಾಗಿ ಏನೇ ಇದ್ರೂ ಕೂಡ ನೀವು ಸ್ವಲ್ಪ ಪೇಷನ್ಸಲ್ಲಿ ಮಾಡಿ, ಪೇಷನ್ಸಲ್ಲಿ ಥಿಂಕ್ ಮಾಡಿ. ಏನೇ ಒಂದು ಹೊಸ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಸ್ವಲ್ಪ ಅನಲೈಸ್ ಮಾಡಿ, ಇದು ನನಗೆ ಒಳ್ಳೆಯದಾಗುತ್ತೋ ಇದರಿಂದ ಅಥವಾ ಒಳ್ಳೆಯದಾಗುತ್ತೋ ಇಲ್ವೋ ಅನ್ನೋದನ್ನ ಅನಲೈಸ್ ಮಾಡಿಕೊಂಡು ಮಾಡಿದ್ರೆ ಮಾತ್ರ ನಿಮಗೆ ಆ ಒಂದು ಕೆಲಸದಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಸ್ಪೆಷಲಿ ಈ ಒಂದು ಸಮಯದಲ್ಲಿ ಶನಿ ನಿಮ್ಮನ್ನ ತುಂಬ ಟೆಸ್ಟ್ ಮಾಡ್ತಾನೆ. ಅಂದರೆ ನಾನು ಸ್ಟಾರ್ಟಿಂಗು 3 ತಿಂಗಳು ಏನು ಹೇಳಿದೆ, ಈ ತಿಂಗಳಲ್ಲಿ ನೀವೇನೇ ಬದಲಾವಣೆಗಳು ಮಾಡಿದರೂ ಕೂಡ ಅದನ್ನು ಪೇಷನ್ಸಿಂದ ಲಾಂಗ್ ಟರ್ಮ್ ಗೋಲ್ಗೋಸ್ಕರ ಮಾಡಿದರೆ, ಅಂದರೆ ಏನಂತಾರೆ ತುಂಬ ಬೇಗ ಶಾರ್ಟ್ಕಟ್ಟಲ್ಲಿ ಹಣ ಗಳಿಸ್ಬೇಕು ಅಥವಾ ಶಾರ್ಟ್ಕಟ್ಟಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಮಾಡಿದರೆ ಅದು ಖಂಡಿತ ಸಕ್ಸಸ್ ಆಗೋದಿಲ್ಲ. ಶನಿ ಏನಪ್ಪ ಅಂದರೆ ಲಾಂಗ್ ಟರ್ಮಲ್ಲಿ ಸಕ್ಸಸ್ ಕೊಡುವಂಥ ಒಂದು ಗ್ರಹ. ನೀವು ಶಾರ್ಟ್ ಟರ್ಮಲ್ಲಿ ಏನಾದರೂ ಮಾಡಿದರೆ, ಈ ಒಂದು ಸ್ಕ್ಯಾಮ್ಗಳು ಮಾಡೋದಾಗಲಿ ಅಥವಾ ಚಿಕ್ಕ ಪುಟ್ಟ ಶಾರ್ಟ್ಕಟ್ಗಳಿಂದ ಹಣ ಪಡೆಯೋದಾಗಲಿ ಇಂಥದ್ದೆಲ್ಲ ಏನಾದರೂ ಮಾಡಿದರೆ ನಿಮಗೆ ಖಂಡಿತ ಅದರಿಂದ ನಿಮಗೆ ಹಣ ಲಾಸ್ ಆಗೇ ಆಗುತ್ತೆ. ನಿಮ್ಮ ಬಿಸ್ನೆಸ್ ಕೂಡ ಲಾಸಲ್ಲಿ ಹೋಗುತ್ತೆ. ಅದೇನು ಈ ಲಾಂಗ್ ಟರ್ಮಲ್ಲಿ ಏನಾದರೂ ಒಳ್ಳೆಯದಾಗುತ್ತೆ ಅಂತ ಇವಾಗ ಕಷ್ಟಪಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಖಂಡಿತ ಸಕ್ಸಸ್ ಆಗುತ್ತೆ. ನಿಮಗೆ ಈ ಒಂದು 4-5 ತಿಂಗಳು ಸ್ಟಾರ್ಟಿಂಗಲ್ಲಿ ನಿಮಗೆ ಅಂದರೆ ಮಾರ್ಚ್ ಮುಗಿದ ನಂತರ ನಾನು ಹೇಳ್ತಿರೋದು, ಈ ಒಂದು 4-5 ತಿಂಗಳು ಸ್ವಲ್ಪ ಕಷ್ಟಗಳು ಅನ್ನೋದು ಬರುತ್ತೆ.
ಏರಿಳಿತಗಳು ಅನ್ನೋದು ಕೂಡ ಬರುತ್ತೆ. ಯಾಕಂದರೆ ಶನಿಯ 7.5 ಇರೋದ್ರಿಂದ ಅದೊಂಥರ ಟೆಸ್ಟಿಂಗ್ ಪೀರಿಯಡ್ ಅಂತಲೇ ಅಂದ್ಕೊಳ್ಳಿ. ಟೆಸ್ಟಿಂಗ್ ಪೀರಿಯಡ್ ಅಂತ ಆದರೂ ಅಂದ್ಕೊಬೋದು, ಅಥವಾ ಕಲಿಯುವಂಥ ಒಂದು ಸಮಯ ಅಂತಾದರೂ ಅಂದ್ಕೊಬೋದು. ನೀವು ಕಲಿಯೋದು ತುಂಬ ಇರುತ್ತೆ ನಿಮಗೆ. ಇದನ್ನು ಕಲಿಸ್ತಾ ಇರ್ತಾನೆ ಶನಿ ವಿಶೇಷವಾಗಿ. ಸೊ ಈ ಟೈಮಲ್ಲಿ ನೀವು ಸ್ವಲ್ಪ ಧೈರ್ಯವಾಗಿ ಅದನ್ನು ಫೇಸ್ ಮಾಡಬೇಕಾಗತ್ತೆ. ಏನೇ ಕಷ್ಟಗಳು ಬಂದರೂ ಕೂಡ ಆಗ ನಿಮಗೆ ಮುಂದೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ವಿಷಯ ಏನಪ್ಪ ಅಂದರೆ ಮೇ, ಜೂನ್, ಜುಲೈ, ಆಗಸ್ಟು ಈ 4 ತಿಂಗಳು ಮಾತ್ರ ಶನಿ ನಿಮ್ಮ ಹತ್ರ, ಶನಿ ಅಂತಲ್ಲ ಒಟ್ಟು ನಿಮಗೆ ಕರ್ಮಗಳು ಅಂದರೆ ತುಂಬ ಕೆಲಸ. ನಿಮಗೆ ರಾತ್ರಿ ಆಗೋದು ಗೊತ್ತಾಗಲ್ಲ, ಹಗಲಾಗೋದು ಗೊತ್ತಾಗಲ್ಲ, ಅಷ್ಟು ಕೆಲಸ ಇರುತ್ತೆ. ನೀವು ಬಿಸ್ನೆಸ್ ಆದರೂ ಮಾಡಿ, ಕೆಲಸದಲ್ಲಾದರೂ ಇರಿ, ಏನರಲ್ಲಾದರೂ ಇರಿ, ನಿಮಗೆ 4 ತಿಂಗಳು ಮಾತ್ರ ತುಂಬ ಒಂದು ಕಷ್ಟಗಳು, ತುಂಬ ಅಂದರೆ ತುಂಬ ವರ್ಕ್ಲೋಡ್ ಜಾಸ್ತಿ ಇರುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಲ್ಲ ಇಷ್ಟೊಂದು ಕೆಲಸ ಮಾಡಬೇಕಾ ಅಂತ, ಅಷ್ಟು ವರ್ಕ್ಲೋಡ್ ಜಾಸ್ತಿ ಇರುತ್ತೆ. ಬಟ್ ಆದರೆ ಇದು ನಿಮಗೆ ಲಾಂಗ್ ಟರ್ಮಲ್ಲಿ ತುಂಬ ಬೆನಿಫಿಟ್ ಮಾಡುತ್ತೆ. ಹಾಗಾಗಿ ಎಷ್ಟೇ ಕೆಲಸ ಇದ್ದರೂ ಕೂಡ ನೀವು ಸ್ವಲ್ಪ ನಿಮಗೆ ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಆಗ್ಬೋದು, ಅಥವಾ ಮೆಂಟಲ್ ಪ್ರೆಷರ್ ಅನ್ನೋದು ಜಾಸ್ತಿ ಆಗ್ಬೋದು. ಅದನ್ನೆಲ್ಲ ಹ್ಯಾಂಡಲ್ ಮಾಡಬೇಕಾಗತ್ತೆ. ಹ್ಯಾಂಡಲ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಫ್ಯೂಚರಲ್ಲಿ ಅಂತ ಹೇಳ್ಬೋದು. ಇನ್ನೊಂದು ವಿಷಯ ಏನಾಗುತ್ತೆ ಅಂದರೆ ಈ ಒಂದು ವರ್ಷದಲ್ಲಿ ನಿಮಗೆ ವಿಶೇಷವಾಗಿ ನಿಮ್ಮ ತಾಯಿಗೆ, ಮೇಷರಾಶಿಯವರ ತಾಯಿ ಇದ್ದರೆ ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಅಥವಾ ಏರಿಳಿತಗಳು ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಅದರಿಂದ ನಿಮಗೂ ಕೂಡ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಸೂಚನೆ ಅಂತೂ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಪ್ರೈವೇಟ್ ಸೆಕ್ಟರಲ್ಲಿ ನೀವೇನಾದರೂ ವರ್ಕ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಒಂದು ಹೈಯರ್ ಅಥಾರಿಟೀಸು ಅಂದರೆ ನಿಮ್ಮ ಮೇಲೆ ಕೆಲಸ ಮಾಡುವಂಥ ಒಂದು ಮೇಲಧಿಕಾರಿಗಳು ಅಂತ ಹೇಳ್ತಾರಲ್ಲ, ಅವರಿಂದ ನಿಮಗೆ ತೊಂದರೆಗಳಾಗುವಂಥ ಚಾನ್ಸಸ್ಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಏನಾದರೂ ಚಿಕ್ಕ ಪುಟ್ಟ ಗಲಾಟೆಗಳಾಗ್ಬೋದು ಅಥವಾ ಸಣ್ಣ ಪುಟ್ಟ ಕಿರಿಕಿರಿಗಳು ಕೂಡ ಆಗ್ಬೋದು. ಇದರಿಂದ ನಿಮ್ಮ ಒಂದು ಮೆಂಟಲ್ ಸ್ಟ್ರೆಸ್ ಅನ್ನೋದು ಕೂಡ ತುಂಬ ಹಾರ್ಮ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಯಾಕಂದರೆ ಒಳ್ಳೆಯದಕ್ಕೋಸ್ಕರ ನೀವು ಫೈಟ್ ಮಾಡ್ತಿರ್ತೀರ, ಅಂದರೆ ನಿಮ್ಮ ಒಳ್ಳೆಯದಕ್ಕಾಗಲಿ ಅಥವಾ ಕಂಪ್ನಿಯ ಒಳ್ಳೆಯದಕ್ಕಾಗಲಿ ಅದಕ್ಕೋಸ್ಕರ ಫೈಟ್ ಮಾಡ್ತಿರ್ತೀರ. ಸೊ ನಿಮ್ಮ ಕಡೆ ನ್ಯಾಯ ಇರುತ್ತೆ. ಇದರಿಂದ ನಿಮಗೆ ತುಂಬ ಏನೂ ಮ್ಯಾಟ್ರ್ ಆಗಲ್ಲ. ಅದೇನಾದರೂ ಇನ್ನೂ ಹೈಯರ್ ಅಥಾರಿಟೀಸ್ಗೆ ಹೋದರೆ ನಿಮಗೆ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ತುಂಬ ಚೆನ್ನಾಗೇ ಇದೆ ನಿಮ್ಮ ಒಂದು ಪ್ರೈವೇಟ್ ಸೆಕ್ಟರ್ ಅಥವಾ ನಿಮ್ಮ ಆಫೀಸ್ ಎನ್ವೈರನ್ಮೆಂಟಲ್ಲಿ. ಸ್ವಲ್ಪ ಚಿಕ್ಕ ಪುಟ್ಟ ಕಿರಿಕಿರಿಗಳು ಬಿಟ್ಟರೆ ಬೇರೆಲ್ಲ ಏನೂ ತೊಂದರೆ ಇರೋದಿಲ್ಲ. ಇನ್ನು ವಿಶೇಷವಾಗಿ ಹಣಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯಕ್ಕೆ ಬಂದರೆ ಈ ಒಂದು ತಿಂಗಳು ಈ ಒಂದು ವರ್ಷ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಶನಿಯ 7.5 ಇದ್ದರೂ ಕೂಡ ವಿಶೇಷವಾಗಿ ಶನಿ ಈಸ್ ಮನಿ ಅಂತ ಹೇಳ್ತಾರೆ. ಶನಿ ಕಷ್ಟಗಳು ಕೊಟ್ಟರು ಕೂಡ, ಕಷ್ಟಗಳು ಅಂತಲ್ಲ, ಒಂದು ಟೆಸ್ಟಿಂಗ್ ಪೀರಿಯಡನ್ನು ಕೊಡ್ತಾನೆ. ಅದು ಕೊಟ್ಟರು ಕೂಡ ಅದ್ರ ಜೊತೆ ನೀವು ಚೆನ್ನಾಗಿ ಆ ಒಂದು ಟೆಸ್ಟಿಂಗ್ನ ಪಾಸ್ ಆಗ್ತಿದ್ದೀರಾ, ಆ ಟೆಸ್ಟ್ನ ಪಾಸ್ ಆಗ್ತಿದ್ದೀರಾ ಅಂದರೆ ನಿಮಗೆ ಹಣವನ್ನು ಕೂಡ ಕೊಡ್ತಾನೆ. ನಾನು ಮುಂಚೆನೇ ಹೇಳಿದೆ, ನೀವು ಬಿಸ್ನೆಸ್ ಮಾಡೋ ಸಾಧ್ಯತೆಗಳು ಕೂಡ ಇರುತ್ತೆ, ಅಥವಾ ನೀವು ಜಾಬ್ ಚೇಂಜ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ. ಈ ಒಂದು ಚೇಂಜಸ್ಸಿಂದ ನಿಮಗೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ ನಿಮಗೆ ಕೆಲಸಗಳು ಜಾಸ್ತಿ ಆಗ್ಬೋದು, ಆದರೆ ಅದಕ್ಕೆ ತಕ್ಕಂಥ ಹಣ ಕೂಡ ನಿಮಗೆ ಬರ್ತಾ ಇರುತ್ತೆ. ಸೊ ಹಣಕ್ಕೆ ಸಂಬಂಧಪಟ್ಟಂಥ ಚೇಂಜಸಲ್ಲಿ ಅಂದರೆ ಹಣಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೋದು ಈ ಒಂದು ವರ್ಷ ನಿಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಈ ಒಂದು ವರ್ಷದಲ್ಲಿ ನೀವು ವಿದೇಶ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ವಿದೇಶ ಪ್ರಯಾಣ ಆಗಲಿಲ್ಲ ಅಂದರೂ ಕೂಡ ಯಾವುದಾದ್ರು ಒಂದು ನಮ್ಮ ಒಂದು ಇರುವಂಥ ಸ್ಟೇಟಿಂದ ದೂರ ಪ್ರಯಾಣ ಮಾಡುವಂಥದ್ದು, ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗೋದಾಗಲಿ, ಇಂಥ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ಈ ಒಂದು ವರ್ಷ ನಡೆಯುತ್ತೆ ಅಂತ ಹೇಳ್ಬೋದು. ಇನ್ನು ಆರೋಗ್ಯದ ಒಂದು ವಿಷಯಕ್ಕೆ ಬಂದರೆ ವಿಶೇಷವಾಗಿ ಮೇಷರಾಶಿಯವರಿಗೆ ಈ ಒಂದು ಶನಿಯ ಒಂದು ಪ್ರಭಾವ ಇರೋದ್ರಿಂದ ನಿಮಗೆ ಸ್ವಲ್ಪ ಲೇಸಿನೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ತುಂಬ ಸೋಂಬೇರಿತನ, ಎದೊಳಕ್ಕೆ ಮನಸ್ಸು ಬರೋದಿಲ್ಲ. ಏನಾದರೂ ಮಾಡಬೇಕು ಅಂದರೆ, ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಕೆಲಸ ಮಾಡೋಕ್ಕೂ ಕೂಡ ಮನಸ್ಸು ಬರೋದಿಲ್ಲ. ಈ ಥರ ಒಂದು ನೆಗೆಟಿವ್ ಮೈಂಡ್ಸೆಟ್ ಇರುತ್ತೆ ನಿಮಗೆ. ನೀವು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರಬೇಕಾಗತ್ತೆ ಈ ಒಂದು ವರ್ಷ. ನೀವೆಷ್ಟು ನೆಗೆಟಿವ್ ಆಗಿರ್ತೀರೋ ನಿಮಗೆ ಅದರಿಂದ ತುಂಬ ತೊಂದರೆಗಳಾಗುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. ಕಷ್ಟ ಇರುತ್ತೆ, ಇಲ್ಲ ಅಂತ ಹೇಳಲ್ಲ, ಟ್ರೈ ಮಾಡಿ. ನಿಮಗೆ ಅದರಿಂದ ಮಾತ್ರ ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ಈ ಒಂದು ವರ್ಷ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ರಿಲೇಷನ್ಶಿಪ್ ಅಂತ ಬಂದಾಗ ಈ ಒಂದು ವರ್ಷ ರಿಲೇಷನ್ಶಿಪ್, ಲವ್ ರಿಲೇಷನ್ಶಿಪ್ ಆದರೂ ಆಗಿರಲಿ ಅಥವಾ ಗಂಡ ಹೆಂಡತಿಯ ಒಂದು ರಿಲೇಷನ್ಶಿಪ್ ಆದರೂ ಆಗಿರಲಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಒಳ್ಳೆಯ ಒಂದು ಪ್ರೀತಿ ಅನ್ನೋದು ಇರುತ್ತೆ ಇಬ್ಬರ ಮಧ್ಯೆ. ಸಂಬಂಧ ಇನ್ನೂ ಕೂಡ ಗಟ್ಟಿಯಾಗುವಂಥ ಒಂದು ಚಾನ್ಸಸ್ಗಳು ಈ ಒಂದು ವರ್ಷದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ರಿಲೇಷನ್ಶಿಪ್ ವೈಸ್ ಈ ಒಂದು ವರ್ಷ ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮ ಒಂದು ವಿಷಯಕ್ಕೆ ಬಂದರೆ ವಿಶೇಷವಾಗಿ ಇನ್ನೂ 7.5 ವರ್ಷ ನಿಮಗೆ ಶನಿ ನಿಮ್ಮ ಒಂದು ಜಾತಕದಲ್ಲಿ ಇರ್ತಾನೆ ಅಂತಲೇ ಹೇಳ್ಬೋದು. ಶನಿ ಒಂದು ಟೆಸ್ಟಿಂಗ್ ಪೀರಿಯಡನ್ನು ಮಾಡ್ತಿರ್ತಾನೆ, ತುಂಬ ಟೆಸ್ಟ್ ಮಾಡ್ತಾನೆ ನಿಮಗೆ ಇನ್ನೊಂದು 7 ವರ್ಷ. ಸೊ ನೀವು ಅದಕ್ಕೆಲ್ಲದಕ್ಕೂ ರೆಡಿಯಾಗಿರಲೇಬೇಕಾಗತ್ತೆ. ಹಾಗಾಗಿ ಇದನ್ನು ಹೇಳಿ ಕನ್ಕ್ಲೂಡ್ ಮಾಡ್ತೀನಿ. ಏನೂ ಒಂದು ಕೆಟ್ಟ ಕರ್ಮಗಳನ್ನ ಮಾಡೋಕ್ಕೆ ಹೋಗ್ಬೇಡಿ, ಅಥವಾ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸೋಕ್ಕೆ ಹೋಗಬೇಡಿ.
ಶನಿಗೆ ಇದೆಲ್ಲ ಆಗೋದೇ ಇಲ್ಲ. ನೀವು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋದಾಗಲಿ ಅಥವಾ ಶಾರ್ಟ್ಕಟ್ಗಳನ್ನ ಹುಡ್ಕೋದಾಗಲಿ, ಇದು ಏನೇ ಮಾಡಿದ್ರೂ ಕೂಡ ನಿಮಗೆ ತೊಂದರೆಗಳೇ. ಅದೇ ನೀವು ಒಳ್ಳೆ ರೀತಿಯಲ್ಲಿ ಹೋಗ್ತಿದ್ದೀರಾ, ನಿಯತ್ತಾಗಿ ಕೆಲಸ ಮಾಡ್ತಿದ್ದೀರಾ, ಏನೇ ಮಾಡಿದ್ರೂ ಒಂದು ಒಳ್ಳೆ ಪಾಸಿಟಿವ್ ಏನಂತಾರೆ ಇಂಟೆನ್ಷನ್ಸಿಂದ ಮಾಡ್ತಿದ್ದೀರಾ ಅಂದರೆ ನಿಮಗೆ ಅದರಿಂದ ಒಳ್ಳೆ ರಿಸಲ್ಟ್ ಅನ್ನೋದೇ ಬರುತ್ತೆ. ಅದೊಂದು ಮಾತ್ರ ಹೇಳ್ತೀನಿ ನಾನು. ಸೊ ಇಲ್ಲಿಗೆ ಈ ಒಂದು ಏನಂತಾರೆ ಮೇಷರಾಶಿಯವರ ಒಂದು 2025 ಹೇಗಿರುತ್ತೆ ಅಂತ